ಕೇವಲ 30 ಸೆಕೆಂಡಲ್ಲಿ ಹ್ಯಾವ್ ಇದು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಟ್ರಿಕ್ಸ್ ಕಲಿತು ಸಾವಿರಾರು ಸೆಂಟೆನ್ಸ್ ಮಾಡ್ಬೋದು. ವಿಡಿಯೋ ಕೊನೆವರೆಗೂ ನೋಡಿರಿ. ಪಾಸ್ಟ್ ಅಂದರೆ ಹ್ಯಾಡ್ ಇತ್ತು, ಪ್ರೆಸೆಂಟಲ್ಲಿ ಹ್ಯಾವ್ ಇದೆ, ಫ್ಯೂಚರಲ್ಲಿ ವಿಲ್ ಹ್ಯಾವ್ ಇರುತ್ತೆ. ಈ ಹ್ಯಾವ್, ಹ್ಯಾಡ್, ವಿಲ್ ಹ್ಯಾವ್ ನಂತರ ಯಾವ ಪದ ಬೇಕಾದರೂ ಯಾವ ವಸ್ತುವನ್ನು ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಕಾರ್ ಎಂಬ ಪದವನ್ನು ಹಾಕ್ತೀನಿ. ಐ ಹ್ಯಾಡ್ ಅ ಕಾರ್ ಅಂದರೆ ನನ್ನ ಬಳಿ ಕಾರ್ ಇತ್ತು ಮುಂದೆ. ಐ ಹ್ಯಾವ್ ಅ ಕಾರ್ ಅಂದರೆ ಈಗ ನನ್ನ ಬಳಿ ಕಾರ್ ಇದೆ. ಐ ವಿಲ್ ಹ್ಯಾವ್ ಅ ಕಾರ್ ಅಂದರೆ ಮುಂದೆ ನನ್ನ ಬಳಿ ಕಾರ್ ಇರುತ್ತೆ. ಯು ಹ್ಯಾಡ್ ಅ ಕಾರ್ ಅಂದರೆ ನಿನ್ನ ಬಳಿ ಕಾರ್ ಇತ್ತು. ಯು ಹ್ಯಾವ್ ಅ ಕಾರ್ ಅಂದರೆ ಈಗ ನಿನ್ನ ಬಳಿ ಕಾರ್ ಇದೆ. ಯು ವಿಲ್ ಹ್ಯಾವ್ ಅ ಕಾರ್ ಅಂದರೆ ಮುಂದೆ ನಿನ್ನ ಬಳಿ ಕಾರ್ ಇರುತ್ತೆ. ವಿ ಹ್ಯಾಡ್ ಅ ಕಾರ್ ಅಂದರೆ ನಮ್ಮ ಬಳಿ ಕಾರ್ ಇತ್ತು. ವಿ ಹ್ಯಾವ್ ಅ ಕಾರ್ ಅಂದರೆ ನಮ್ಮ ಬಳಿ ಕಾರ್ ಇದೆ. ವಿ ವಿಲ್ ಹ್ಯಾವ್ ಅ ಕಾರ್ ಮುಂದೆ ನಮ್ಮ ಬಳಿ ಕಾರ್ ಇರುತ್ತೆ. ದೇ ಹ್ಯಾಡ್ ಅ ಕಾರ್ ಅವರ ಬಳಿ ಕಾರ್ ಇತ್ತು. ದೇ ಹ್ಯಾವ್ ಅ ಕಾರ್ ಅವರ ಬಳಿ ಈಗ ಕಾರ್ ಇದೆ. ದೇ ವಿಲ್ ಹ್ಯಾವ್ ಅ ಕಾರ್ ಅವರ ಬಳಿ ಮುಂದೆ ಕಾರ್ ಇರುತ್ತೆ. ಹಿ ಹ್ಯಾಡ್ ಅ ಕಾರ್ ಅವನ ಬಳಿ ಕಾರ್ ಇತ್ತು. ಹಿ ಹ್ಯಾಸ್ ಅ ಕಾರ್ ಅವನ ಬಳಿ ಈಗ ಕಾರ್ ಇದೆ. ಹಿ ವಿಲ್ ಹ್ಯಾವ್ ಅ ಕಾರ್ ಅವನ ಬಳಿ ಮುಂದೆ ಕಾರ್ ಇರುತ್ತೆ. ಶಿ ಹ್ಯಾಡ್ ಅ ಕಾರ್ ಅವಳ ಬಳಿ ಕಾರ್ ಇತ್ತು. ಶಿ ಹ್ಯಾಸ್ ಅ ಕಾರ್ ಅವಳ ಬಳಿ ಕಾರ್ ಇದೆ. ಶಿ ವಿಲ್ ಹ್ಯಾವ್ ಅ ಕಾರ್ ಅವಳ ಬಳಿ ಮುಂದೆ ಕಾರ್ ಇರುತ್ತೆ. ಇಟ್ ಹ್ಯಾಡ್ ಅ ಪ್ರಾಬ್ಲಮ್, ಇಲ್ಲಿ ಪ್ರಾಬ್ಲಮ್ ಎಂಬ ಪದವನ್ನು ಯೂಸ್ ಮಾಡಿದ್ದೀನಿ. ಇಟ್ ಹ್ಯಾಡ್ ಅ ಪ್ರಾಬ್ಲಮ್, ಅದಕ್ಕೆ ಒಂದು ಸಮಸ್ಯೆ ಇದೆ. ಇಟ್ ಹ್ಯಾಸ್ ಅ ಪ್ರಾಬ್ಲಮ್ ಇತ್ತು. ಇಟ್ ಹ್ಯಾಸ್ ಅ ಪ್ರಾಬ್ಲಮ್, ಅದಕ್ಕೆ ಈಗ ಒಂದು ಸಮಸ್ಯೆ ಇದೆ. ಇಟ್ ವಿಲ್ ಹ್ಯಾವ್ ಅ ಪ್ರಾಬ್ಲಮ್ ಅಂದರೆ ಅದಕ್ಕೆ ಮುಂದೆ ಒಂದು ಸಮಸ್ಯೆ ಇರುತ್ತೆ. ಸಮ್ ಒನ್ ಹ್ಯಾಡ್ ಅ ಮನಿ, ಯಾರೋ ಒಬ್ಬರ ಬಳಿ ಹಣ ಇತ್ತು. ಸಮ್ ಒನ್ ಹ್ಯಾಸ್ ಮನಿ, ಯಾರೋ ಒಬ್ಬನ ಬಳಿ ಈಗ ಹಣ ಇದೆ. ಸಮ್ ಒನ್ ವಿಲ್ ಹ್ಯಾವ್ ಮನಿ, ಮುಂದೆ ಯಾರೋ ಒಬ್ಬನ ಬಳಿ ಹಣ ಇರುತ್ತೆ. ಎವ್ರಿ ಒನ್ ಹ್ಯಾಡ್ ಅ ಚಾನ್ಸ್, ಪ್ರತಿಯೊಬ್ಬರ ಬಳಿಯೂ ಅವಕಾಶ ಇತ್ತು. ಎವ್ರಿ ಒನ್ ಹ್ಯಾಸ್ ಅ ಚಾನ್ಸ್, ಪ್ರತಿಯೊಬ್ಬರ ಬಳಿ ಅವಕಾಶ ಇದೆ. ಎವ್ರಿ ಒನ್ ವಿಲ್ ಹ್ಯಾವ್ ಅ ಚಾನ್ಸ್ ಅಂದರೆ ಪ್ರತಿಯೊಬ್ಬನ ಬಳಿಯೂ ಕೂಡ ಅವಕಾಶ ಇರುತ್ತೆ. ಸೊ ಹ್ಯಾಡ್ ಅಂದರೆ ಇತ್ತು, ಹ್ಯಾವ್, ಹ್ಯಾಸ್ ಅಂದರೆ ಇದೆ, ವಿಲ್ ಹ್ಯಾವ್ ಅಂದರೆ ಇರುತ್ತೆ. ಇದರ ನಂತರ ಯಾವ ಪದ ಬೇಕಾದರೂ ಯಾವ ವಸ್ತುವನ್ನು ಬೇಕಾದರೂ ಹಾಕಿ ಪ್ರಾಕ್ಟೀಸ್ ಮಾಡ್ಬೋದು. ನಿಮಗೆ ಇಷ್ಟವಾದಂತಹ ಒಂದು ಪದವನ್ನು ಹಾಕಿ ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್.